ಕೋಲ್ಕತ್ತಾದಲ್ಲಿ ಸಿಬಿಐ ಮತ್ತು ಪೊಲೀಸರ ಮಧ್ಯೆ ಜಟಾಪಟಿ. ಮೋದಿ ವಿರುದ್ಧ ದೀದಿ ಧರಣಿ. ಸಿಬಿಐ ಅರ್ಜಿ ವಿಚಾರಣೆಗೆ ನಾಳೆಗೆ ಮುಂದೂಡಿದ ಸುಪ್ರೀಂ. ಸುಪ್ರೀಂ ಅಂಗಳದಲ್ಲಿ ದೀದಿ ಮತ್ತು ಮೋದಿ ಸಿಬಿಐ ವಾರನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಸಿಬಿಐ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಕೋಲ್ಕತ್ತಾ ಕಮಿಷನರ್ ವಿಚಾರಣೆಗಾಗಿ ಸಿಬಿಐ ಸಲ್ಲಿಸಿದ್ದಂತ ಅರ್ಜಿ ಇದು. ಅದನ್ನ ಈಗ ಸುಪ್ರೀಂ ಕೋರ್ಟ್ ನಾಳೆಗೆ ಮುಂದೂಡಿಕೆ ಮಾಡಿದೆ. ಸಿಬಿಐ ಸಲ್ಲಿಸಿದ್ದಂತ ಅರ್ಜಿ ಕೋಲ್ಕತ್ತಾ ಕಮಿಷನರ್ ವಿಚಾರಣೆಗೋಸ್ಕರ ಸಿಬಿಐ ತುರ್ತು ಅರ್ಜಿಯನ್ನ ಸಲ್ಲಿಸಿತ್ತು. ಆ ಒಂದು ಅರ್ಜಿಯನ್ನ ಈಗ ನಾಳೆಗೆ ಮುಂದೂಡಲಾಗಿದೆ. ಸಿಬಿಐ ಪರವಾಗಿ ತುಷಾರ್ ಮೆಹ್ತಾ ವಾದವನ್ನ ಮಂಡನೆ ಮಾಡಿದ್ರು. ತುರ್ತು ವಿಚಾರಣೆ ಯಾಕೆ ಅಂತ ಸುಪ್ರೀಂ ಕೋರ್ಟ್ ಇದೇ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದೆ. ಸಾಕ್ಷ್ಯಾಧಾರ ನಾಶ ಮಾಡುವಂತ ಸಾಧ್ಯತೆ ಇದೆ ಅಂತ ಸಿಬಿಐ ಅಲ್ಲಿ ತಿಳಿಸಿದೆ. ಸಾಕ್ಷ್ಯ ನಾಶಕ್ಕೆ ನಿಮ್ಮ ಬಳಿ ಆಧಾರ ಏನಿದೆ ಅನ್ನೋದು ಪ್ರಶ್ನೆಯನ್ನ ಮಾಡಲಾಗಿರುವಂತದ್ದು. ಸಾಕ್ಷ್ಯ ನಾಶಕ್ಕೆ ನಿಮ್ಮ ಬಳಿ ಆಧಾರ ಇದೆಯಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಸಿಜೆಐ ರಂಜನ್ ಗೊಗೊಯ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಚಾರಣೆ ನಾಳೆಗೆ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಈ ಒಂದು ತುರ್ತು ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಬೇಕು ಅಂತ ಸಿಬಿಐ ಮನವಿಯನ್ನ ಮಾಡಿತ್ತು. ನಂತರ ವಿಚಾರಣೆಗೆ ಕೈಗೆತ್ತಿಕೊಂಡಿದ್ದಂತಹ ಸಿಜೆ ಅವರು ಇದನ್ನ ನಂತರ ಸಿಬಿಐ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ತುರ್ತು ವಿಚಾರಣೆಗೆ ಯಾವ ಕಾರಣಕ್ಕೋಸ್ಕರ ಕೈಗೆತ್ತಿಕೊಳ್ಬೇಕು, ಇನ್ನು ಸಾಕ್ಷ್ಯ ನಾಶ ಮಾಡ್ತಾರೆ ಅನ್ನೋದಕ್ಕೆ ಆಧಾರ ನಿಮ್ಮ ಬಳಿ ಇದೆಯಾ ಅನ್ನುವ ಪ್ರಶ್ನೆಯನ್ನ ಕೂಡ ಎತ್ತಿದೆ. ಇನ್ನು ಇಲ್ಲಿ ಪ್ರಮುಖವಾಗಿ ಸಿಬಿಐ ಪರವಾಗಿ ವಾದವನ್ನ ಕೂಡ ಮಂಡಿಸಲಾಯಿತು. ವಿಚಾರಣೆಯನ್ನ ನಂತರ ನಾಳೆಗೆ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಸಾಕ್ಷ್ಯ ನಾಶಕ್ಕೆ ನಿಮ್ಮ ಬಳಿ ಆಧಾರ ಏನಿದೆ ಅನ್ನೋದನ್ನ ಪ್ರಶ್ನೆ ಮಾಡಿ ನಂತರ ನಾಳೆಗೆ ಮುಂದೂಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸಿಜೆಐ ರಂಜನ್ ಗೊಗೊಯ್ ಅವರು ಪ್ರಶ್ನೆಯನ್ನ ಮಾಡಿದ್ರು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇ ಇವತ್ತಿನ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ರು. ಇಲ್ಲಿ ಪ್ರಮುಖವಾಗಿ ವಾದ ಪ್ರತಿವಾದ ಆಲಿಸಿದ ನಂತರ ಈ ಒಂದು ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಯಿತು. ಇಲ್ಲಿ ಪ್ರಮುಖವಾಗಿ ಏನ್ ಕಾರಣ ಅಂದ್ರೆ ನಿನ್ನೆ ರಾತ್ರಿ ಇಲ್ಲಿ ಪಶ್ಚಿಮ ಬಂಗಾಳದ ಪೊಲೀಸ್ ಆಯುಕ್ತರನ್ನ ವಿಚಾರಣೆಗೆ ಅಂದ್ಬಿಟ್ಟು ಅಂದ್ರೆ ಹೋದಂತ ಸಂದರ್ಭದಲ್ಲಿ ಸಿಬಿಐ ಅಧಿಕಾರಿಗಳು ಅವರನ್ನೇ ಪೊಲೀಸ್ ಅಧಿಕಾರಿಗಳು ಅಲ್ಲಿರುವಂತ ಪಶ್ಚಿಮ ಬಂಗಾಳದ ಪೊಲೀಸ್ ಅಧಿಕಾರಿಗಳನ್ನು ಅವರನ್ನೇ ಲಾಕ್ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಸಿಬಿಐ ಅಧಿಕಾರಿಗಳು ತುರ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡ್ರು. ನಂತರ ಸುಪ್ರೀಂ ಕೋರ್ಟ್ ಈ ಒಂದು ಅರ್ಜಿಯ ವಿಚಾರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡುತ್ತೆ. ಯಾವ ಕಾರಣಕ್ಕೋಸ್ಕರ ತುರ್ತು ವಿಚಾರಣೆಯನ್ನ ನಡೆಸಬೇಕು, ಏನ್ ಆಧಾರ ಇದೆ ಅವರು ಸಾಕ್ಷ್ಯವನ್ನ ನಾಶಪಡಿಸ್ತಾರೆ ಅಂತ ಕೇಳ್ತು. ನಂತರ ನಾಳೆಗೆ ಈ ಒಂದು ಅರ್ಜಿಯನ್ನ ಮುಂದೂಡಲಾಗಿದೆ, ವಿಚಾರಣೆಯನ್ನ ಮುಂದೂಡಲಾಗಿದೆ. ಏನೋ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೇಶ್, ಇಲ್ಲಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿಯಾಗಿ ವಾದ ಪ್ರತಿವಾದವನ್ನ ನಡೆಸಲಾಯಿತು ಅಂತ, ಏನಂತ ವಾದವನ್ನ ಮಂಡಿಸಿದ್ರು ಸಿಬಿಐನವರು? ಇವತ್ತು ಸಿಬಿಐ ಪೊಲೀಸ್ ವರ್ಸಸ್ ಕೋಲ್ಕತ್ತಾ ಪೊಲೀಸ್ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಸುಪ್ರೀಂ ಕೋರ್ಟ್ಗೆ ಸಿಬಿಐ ಪೊಲೀಸರು ದೂರನ್ನ ದಾಖಲಿಸಿದ್ರು. ಶಾರದಾ ಚಿಟ್ ಫಂಡ್ ನೋಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಈ ಶಾರದಾ ಚಿಟ್ ಫಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನ ನೀಡಿತ್ತು ಸಿಬಿಐ ಅಧಿಕಾರಿಗಳಿಗೆ. ನೀವು ವಿಚಾರಣೆಯನ್ನ ನಡೆಸಬಹುದು ಅಂತ, ನಿಮ್ಗೆ ಎಲ್ಲಾ ರೀತಿಯಾದಂತಹ ಅಧಿಕಾರ ಇದೆ ಅಂತ. ಸೊ ಹೀಗಾಗಿನೇ ಸಿಬಿಐ ಅಧಿಕಾರಿಗಳು ಪಶ್ಚಿಮ ಬಂಗಾಳದ ಪೊಲೀಸ್ ಆಯುಕ್ತರನ್ನ ವಿಚಾರಣೆ ಮಾಡಬೇಕು ಅಂತ ಹೋದಂತಹ ಸಂದರ್ಭದಲ್ಲಿ ಅವರನ್ನೇ ಬಂಧಿಸಿ ನಂತರ ಬಿಡುಗಡೆ ಮಾಡಲಾಯಿತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದಂತಹ ಸಿಬಿಐ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಇನ್ನು ಸುಪ್ರೀಂ ಕೋರ್ಟ್ ಆ ಒಂದು ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಂಡು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಎಸ್, ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮತ್ತೆ ಜಾಯ್ನ್ ಆಗಿದ್ದಾರೆ. ಎಸ್ ಧರಣೇಶ್, ಹೇಳ್ತಾ ಇದ್ರೆ ಹೇಳಿ. ಏನಂತಂದ್ರೆ ಶಾರದಾ ಚಿಟ್ ಫಂಡ್ ಕೇಸ್ನಲ್ಲಿ ಕೋಲ್ಕತ್ತಾ ಪೊಲೀಸ್ ಕಮಿಷನರ್ ರಾಜೀವ್ ಕುಮಾರ್ ಮೇಲೆ ಕೂಡ ಆರೋಪವನ್ನು ಹೊರಿಸಲಾಗಿತ್ತು. ಆರೋಪ ಪಟ್ಟಿಯಲ್ಲಿ ಅವ್ರ ಹೆಸರು ಇತ್ತು. ಹಾಗಾಗಿ ಅವರನ್ನ ನಿನ್ನೆ ತನಿಖೆಯನ್ನ ಮಾಡಲಿಕ್ಕೆ ಹೋಗಿದ್ದು ಸಿಬಿಐ ಪೊಲೀಸು. ಆಗ ಅವರು ಸ್ಪಂದಿಸಿರಲ್ಲ, ಅರೆಸ್ಟ್ ಮಾಡಿದ್ರು. ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಬಂದಾಗ ಸುಪ್ರೀಂ ಕೋರ್ಟ್ನಲ್ಲಿ ಸಿಬಿಐ ಪೊಲೀಸರು ಮಾಡಿದಂತಹ ಮನವಿಯಲ್ಲಿ ರಾಜೀವ್ ಕುಮಾರ್ ತನಿಖೆಗೆ ಸ್ಪಂದಿಸ್ತಿಲ್ಲ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ರು. ಜೊತೆಗೆ ನಾವು ಬಹಳಷ್ಟು ಬಾರಿ ಅವರಿಗೆ ನೋಟಿಸ್ ಅನ್ನ ನೀಡಿದ್ವಿ,
ತಿಳಿಸಿದ್ವಿ. ಆದರೂ ಕೂಡ ಅವರಿಂದ ತನಿಖೆಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ನಿನ್ನೆ ನಾವು ಬಂಧಿಸಲಿಕ್ಕೆ ಹೋಗಿದ್ವಿ ಅನ್ನುವಂಥ ಮಾಹಿತಿಯನ್ನ ಸಿಬಿಐ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದಾರೆ. ಮತ್ತೆ ಈಗ ಯಾವ ಕಾರಣಕ್ಕೋಸ್ಕರ ನಾವು ವಿಚಾರಣೆ ನಡೆಸಬೇಕು ಅನ್ನುವಂಥ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಮಾಡಿದ್ರು. ಆಗ ಸಿಬಿಐ ಪೊಲೀಸರ ಪರವಾಗಿ ವಾದ ಮಾಡಿದಂತಹ ವಕೀಲರು ಒಂದು ರಾಜ್ಯ ನಿನ್ನೆ ಸಿಬಿಐ ಅಧಿಕಾರಿಗಳನ್ನು ಓಕೆ, ಥ್ಯಾಂಕ್ ಯು ತರಣೇಶ್. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ ಅಂದ್ರೆ ಈ ಶಾರದಾ ಚಿಟ್ ಫಂಡ್ ವಿಚಾರ ಯಾವ ರೀತಿಯಾಗಿ ಇಲ್ಲಿ ಕೇಂದ್ರ ಸರ್ಕಾರ ವರ್ಸಸ್ ಪಶ್ಚಿಮ ಬಂಗಾಳದ ಸರ್ಕಾರಗಳ ನಡುವೆ ಒಂದು ರೀತಿಯಾದಂತಹ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಅಂತ ಇಲ್ಲಿ ನಾವು ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಸಿಬಿಐ ವರ್ಸಸ್ ಪೊಲೀಸ್ ಅಧಿಕಾರಿಗಳು ಅಂತ ಅಂದ್ಕೊಂಡ್ರು ಕೂಡ ಇಲ್ಲಿ ನಡೀತಾ ಇರುವಂತಹ ಜಿದ್ದಾಜಿದ್ದಿ ಅದು ಮೋದಿ ವರ್ಸಸ್ ದೀದಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಸಿಬಿಐ ಅಧಿಕಾರಿಗಳು ಅರ್ಜಿಯನ್ನ ಸಲ್ಲಿಸಿದ್ರು, ಮತ್ತು ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ ಅವರು ಕೂಡ ಸಮರಕ್ಕೆ ಮುಂದಾಗ್ತಾ ಇದ್ದಾರೆ. ಕೋಲ್ಕತ್ತಾ ಸಿಬಿಐ ಕಚೇರಿಗೆ ಈಗ ಹೆಚ್ಚುವರಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಕೇಂದ್ರ ಗೃಹ ಇಲಾಖೆಯಿಂದ ಸೂಚನೆಯನ್ನ ನೀಡಲಾಗಿದೆ. ಭದ್ರತೆಯನ್ನ ಕಲ್ಪಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಗಾಳ ಪರಿಸ್ಥಿತಿ ಅವಲೋಕಿಸ್ತಾ ಇದೆ ಕೇಂದ್ರ ಗೃಹ ಇಲಾಖೆ. ನಿನ್ನೆ ನಡೆದಿರುವಂತಹ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋಲ್ಕತ್ತಾ ಸಿಬಿಐ ಕಚೇರಿಗೆ ಹೆಚ್ಚುವರಿ ಭದ್ರತೆಯನ್ನ ನೀಡಲಾಗಿದೆ. ಕೇಂದ್ರ ಗೃಹ ಇಲಾಖೆಯಿಂದ ಸೂಚನೆಯನ್ನ ನೀಡಲಾಗಿರುವಂತದ್ದು ಹೆಚ್ಚಿನ ಭದ್ರತೆಯನ್ನ ನೀಡಬೇಕು ಅಂತ ಬಂಗಾಳ ಪರಿಸ್ಥಿತಿಯನ್ನ ಅವಲೋಕನವನ್ನ ಮಾಡ್ತಾ ಇದೆ ಕೇಂದ್ರ ಗೃಹ ಇಲಾಖೆ. ಇದಕ್ಕೋಸ್ಕರನೇ ಈಗ ಪ್ರಮುಖವಾಗಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡಲಾಗಿರುವಂತದ್ದು. ಮುಖ್ಯ ಕಾರ್ಯದರ್ಶಿಯಿಂದ ವರದಿಯನ್ನ ಕೂಡ ಕೇಳಲಾಗಿದೆ. ಅಂದ್ರೆ ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿಯವರಿಂದ ವರದಿಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಅತ್ತ ದಿಲ್ಲಿಯಲ್ಲಿ ಪ್ರತಿಪಕ್ಷಗಳು ಒಗ್ಗಟ್ಟಿನ ಹೋರಾಟವನ್ನ ಮಾಡುವುದಕ್ಕೆ ಸಜ್ಜಾಗಿವೆ. ಮೋದಿ ವಿರುದ್ಧ ದೀದಿ ಬೆಂಬಲಕ್ಕೆ ನಿಂತಿದ್ದಾವೆ ಪ್ರತಿಪಕ್ಷಗಳು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್. ಧರಣೇಶ್, ಒಂದ್ ಕಡೆ ಪ್ರತಿಪಕ್ಷಗಳೆಲ್ಲವೂ ಕೂಡ ದೀದಿ ಅವರ ಸಪೋರ್ಟ್ಗಿವೆ, ಮತ್ತು ಒಂದ್ ಕಡೆ ಈಗ ಗೃಹ ಇಲಾಖೆ ಕೋಲ್ಕತ್ತಾದಲ್ಲಿ ಇರುವಂತಹ ಸಿಬಿಐ ಕಚೇರಿಗೆ ಹೆಚ್ಚಿನ ಭದ್ರತೆಯನ್ನ ಒದಗಿಸುವುದಕ್ಕೆ ಸೂಚನೆಯನ್ನ ನೀಡಿದಂತೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ನಿನ್ನೆ ಸಿಬಿಐ ಅಧಿಕಾರಿಗಳನ್ನ ಕೋಲ್ಕತ್ತಾ ಪೊಲೀಸರು ಬಂಧಿಸಿದ ಹಿನ್ನೆಲೆಯಲ್ಲಿ ಮತ್ತೆ ಸಿಬಿಐ ಪೊಲೀಸರು ಮತ್ತು ಕೋಲ್ಕತ್ತಾ ಪೊಲೀಸರ ನಡುವೆ ಘರ್ಷಣೆ ಆಗಬಹುದು ಎನ್ನುವಂತಹ ಭಯ ಕೇಂದ್ರ ಸರ್ಕಾರವನ್ನ ಕಾಡ್ತಿದೆ. ಈಗಾಗಲೇ ಈ ಸಂಬಂಧಪಟ್ಟಂತೆ ಅವಲೋಕನ ನಡೆಸಿರುವಂತಹ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಕೋಲ್ಕತ್ತಾದಲ್ಲಿರುವಂತಹ ಸಿಬಿಐ ಕಚೇರಿಗೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದೆ. ಅದಲ್ಲದೆ ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿ ಅವರಿಂದ ಮಾಹಿತಿ ವರದಿಯನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಪಶ್ಚಿಮ ಬಂಗಾಳದ ರಾಜ್ಯ ಅಲ್ಲಿ ಮುಖ್ಯ ಕಾರ್ಯದರ್ಶಿಯಿಂದ ವರದಿ ತೆಗೆದುಕೊಂಡು ಇಲ್ಲಿ ನೋಡ್ತಾ ಇದ್ದೀವಿ ಪ್ರಮುಖವಾಗಿ ಪ್ರತಿಪಕ್ಷಗಳು ಕೂಡ ಇವತ್ತಿನ ಸಂಸತ್ ಅಧಿವೇಶನದಲ್ಲಿ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿವೆ. ಇಲ್ಲಿ ದೀದಿ ಅಂದ್ರೆ ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಬೆಂಬಲಕ್ಕೆ ನಿಂತಿರುವಂತಹ ಪ್ರತಿಪಕ್ಷಗಳು ಇದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಸರ್ಕಾರವನ್ನ, ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿವೆ. ಈಗ ಆಲ್ರೆಡಿ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಎಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಹಾಗೆ ಬಿಎಸ್ಪಿಯ ಅಧ್ಯಕ್ಷೆ ಮಾಯಾವತಿ ಅವರು, ಇನ್ನು ಎಸ್ಪಿಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಸೇರಿದಂತೆ ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಎಚ್.ಡಿ. ದೇವೇಗೌಡರು ಕೂಡ ಸಪೋರ್ಟ್ಗೆ ನಿಂತಿದ್ದಾರೆ, ಮಮತಾ ಬ್ಯಾನರ್ಜಿ ಅವರ ಸಪೋರ್ಟ್ಗೆ. ಸೊ ಹೀಗಾಗಿ ಇದೇ ವಿಚಾರವನ್ನ ಇವತ್ತು ಸಂಸತ್ನಲ್ಲೇ ಇಟ್ಕೊಂಡು ಕೋಲಾಹಲವನ್ನ ಎಬ್ಬಿಸುವುದಕ್ಕೆ, ಗದ್ದಲವನ್ನ ಎಬ್ಬಿಸುವುದಕ್ಕೆ ಪ್ರತಿಪಕ್ಷಗಳು ಅಣಿಯಾಗ್ತಾ ಇದ್ದಾವೆ, ಸಿದ್ಧತೆಯನ್ನ ನಡೆಸ್ತಾ ಇದ್ದಾವೆ. ಇಲ್ಲಿ ಪ್ರಮುಖವಾಗಿ ಮೋದಿ ವರ್ಸಸ್ ದೀದಿ ಈ ಒಂದು ರಾಜಕೀಯ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಶಾರದಾ ಚಿಟ್ ಫಂಡ್ ವಿಚಾರಣೆ ಇಲ್ಲಿ ಮೇನ್ ಆಗಿರುವಂತದ್ದು. ಸಿಬಿಐ ಅಧಿಕಾರಿಗಳು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಮುಂದಾಗ್ತಿದ್ದ ಹಾಗೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ರೀತಿಯಾದಂತಹ ಒಂದು ಸಂಘರ್ಷಕ್ಕೆ ಕಾರಣವಾಗಿದೆ.